ಒಂದು ಮಧ್ಯಾಹ್ನ ಹೆಚ್ಚಾದ ಬಿಸಿಲಿನಲ್ಲಿ ಅಕ್ಷತಾ ದೌರ್ಬಲ್ಯದಿಂದ ನೆಲಕ್ಕೆ ಬಿದ್ದು ಬಿಟ್ಟಳು. ಅವಳ ಮೃದುವಾದ ಮುಖದಲ್ಲಿ ಬಣ್ಣವೇ ಇರಲಿಲ್ಲ. ಅನಂತ್ ಹೃದಯವೇ ಜಾರಿಬಿಟ್ಟಂತಾಗಿತ್ತು. ಅವನು ತಕ್ಷಣ ತನ್ನ ಸೊಂಡಿಲಿಂದ ಅವಳನ್ನು ಎತ್ತಿಕೊಂಡು ತನ್ನ ಬೆನ್ನ ಮೇಲೆ ಮೃದುವಾಗಿ ಇಟ್ಟನು. ಅವನ ಕಾಲಿಗೆ ಮುಳ್ಳುಗಳು ಚುಚ್ಚಿದರೂ, ಚರ್ಮವನ್ನು ಬಿಸಿಲು ಸುಟ್ಟರೂ ಅವನ ನಿಲ್ಲದೆ ನಡೆದು ಹೋದ. ತಾಯಿ ತೋರಿಸಿದ್ದ ಒಂದು ರಹಸ್ಯ ನೀರಿನ ತೊಟ್ಟಿಲು ಕಾಡಿನ ಆಳದಲ್ಲಿತ್ತು. ಆಕೆಯ ಬದುಕನ್ನು ಉಳಿಸಲು ಅವನು ಎಲ್ಲಾ ನೋವನ್ನೂ ಮರೆತು ಮುಂದೆ ಸಾಗುತ್ತಿದ್ದೆ. ಸಂಜೆಯ ಹೊತ್ತಿಗೆ ಸುಮ್ಮನಾಗಿದ್ದ ಕಾಡಿನೊಳಗೆ ಒಂದು ಹೊಳಪು ಹೊಮ್ಮುವ ಸ್ಥಳ ತೋರಿತು. ಅದು ತಾಯಿಯ ನೆನಪಿನ ತೊಟ್ಟಿಲು. ಅನಂತಕ್ಷತೆಯನ್ನ ಜಾಗರೂಕರಾಗಿ ಕೆಳಗಿರಿಸಿ ನೀರನ್ನು ಸೊಂಡಿಲಿನಲ್ಲಿ ತುಂಬಿಕೊಂಡು ಅವಳ ಮುಖದ ಮೇಲೆ ಮೃದುವಾಗಿ ಸುರಿದನು. ನಿಮಿಷಗಳ ಬಳಿಕ ಅಕ್ಷತಾ ಕಣ್ಣು ತೆರೆದಳು. ತೆರೆದುಕೊಂಡ ಮೊದಲ ದೃಶ್ಯ ಅವಳ ಕಡೆಗೆ ಕಳವಳ, ಪ್ರೀತಿ ತುಂಬಿದ ದೃಷ್ಟಿಯಿಂದ ನೋಡುತ್ತಿದ್ದ ಅನಂತ್. ಅವಳು ತಕ್ಷಣ ಅವನ ನುಣುಪಾದ ನೆತ್ತಿಯನ್ನ ಅಪ್ಪಿಕೊಂಡಳು. ಅವರ ಕಣ್ಣೀರು ತೊಟ್ಟಿಲಿನ ನೀರಿನಲ್ಲಿ ಒಂದೆಯಾಯಿತು. ಆಂದು ರಾತ್ರಿ